ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮ್ಯಾಮ್. ಮೊದಲನೇ ಅಪ್ಡೇಟು ಜಸ್ಟ್ ಇನ್ ಬರ್ತಾ ಇರುವಂಥ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದು. ಪಾಕಿಸ್ತಾನ್ ಕ್ರಿಕೆಟ್ ಅವರು ನಿನ್ನೆ ಮ್ಯಾಚ್ನ ಸೋಲಿದ್ರ ಜೊತೆಗೆ ಇವತ್ತು ಒಬ್ಬ ಪ್ಲೇಯರ್ನು ಕೂಡ ಕಳ್ಕೊಂಡಿದ್ದಾರೆ ಇವರು ಟೀಮಿಂದ. 15 ಮೆಂಬರ್ ಸ್ಕ್ವಾಡಿಂದ ಫಾಕರ್ ಜಮಾನ್ ಇವಾಗ ಎಕ್ಸಿಟ್ ಆಗಿದ್ದಾರೆ, ರೂಲ್ಡ್ ಔಟ್ ಆಫ್ ದ ಚಾಂಪಿಯನ್ಸ್ ಟ್ರೋಫಿ 2025. ಒಂಥರ ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಫಾಕರ್ ಜಮಾನ್ ಒಂಥರ ಡಿಫ್ರೆಂಟ್ ಬೀಸ್ಟು. ಪಾಕಿಸ್ತಾನದಲ್ಲೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂತ ಅನ್ನೋದು ಫಾಕರ್ ಜಮಾನು. ಸೊ ಫಾಕರ್ ಜಮಾನ್ ಇವಾಗ ರೂಲ್ಡ್ ಔಟ್ ಏನಕ್ಕಾದ್ರು ಅಂತಂದರೆ ನೆನ್ನೆ ಫೀಲ್ಡಿಂಗ್ ಮಾಡುವಂಥ ಟೈಮಲ್ಲಿ ಇನಿಷಿಯಲ್ನೇ ಬೌಂಡ್ರಿನ ಹತ್ರ ಏನೋ ಇಂಜುರಿ ಆಯಿತು, ಆಮೇಲೆ ವಾಪಸ್ ಹೋಗಿ ಕೂತ್ಕೊಂಡ್ರು, ಆಮೇಲೆ ಮತ್ತೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬಂದರು. ಸೊ ಆ ಇಂಜುರಿ ಏನಿದೆ ಅದು ಸಿವಿಯರ್ ಆಗಿರೋ ಥರ ಕಾಣಿಸ್ತಾ ಇದೆ, ಆದ್ದರಿಂದ ಅವ್ರು ರೂಲ್ಡ್ ಔಟ್ ಅಂತ ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಆ್ಯಂಡ್ ಇಮಾಮ್ ಉಲ್ಲಕ್ ಅವ್ರನ್ನ ಇವಾಗ ಅಫಿಷಿಯಲ್ ರಿಪ್ಲೇಸ್ಮೆಂಟ್ ಆಗಿ ಪಾಕಿಸ್ತಾನ ಕ್ರಿಕೆಟ್ ಅವರು ಅನೌನ್ಸ್ ಮಾಡಿದ್ದಾರೆ. ಇಮಾಮ್ ಉಲ್ಲು ಕೂಡ ಒಳ್ಳೆ ಬ್ಯಾಟರನೇ, ಬಟ್ ಫಾಕರ್ ಜಮಾನು ಚಾಂಪಿಯನ್ಸ್ ಟ್ರೋಫಿ ಅಂತ ಬಂದಾಗ ಡಿಫ್ರೆಂಟ್ ಬೀಸ್ಟನೇ. ಇವ್ರು ರೂಲ್ ಔಟ್ ಆಗಿರೋ ಇನ್ನೇನು ಇವ್ರಿಗೆ ಇಂಡಿಯಾ ಮೇಲೆ ಉಣಿಸ್ಕೊಂಡ್ರು ಅಂತಂದರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಸೊ ಆದಷ್ಟು ಬೇಗ ಔಟ್ ಆಫ್ ದ ಟೂರ್ನಮೆಂಟ್ ಆಗಲಿ ಅಂತ ಇಂಡಿಯನ್ಸ್ ಭಾವಿಸ್ತಾ ಇರ್ತೀವಲ್ವಾ. ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ದಾರೆ ಮಗ ಕೋ-ಇನ್ಸಿಡೆನ್ಸ್ ಬಗ್ಗೆ. ಸೊ ಕೋ-ಇನ್ಸಿಡೆನ್ಸ್ ಆಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಿ ಆ ಒಂದು ಹೋಪ್ನ, ಆ ಒಂದು ಬಿಲೀಫ್ ಫ್ಯಾಕ್ಟರ್ನ ವಿರಾಟ್ ಕೊಹ್ಲಿ ಇಟ್ಕೊಂಡಿದ್ದಾರೆ ಅಮ್ಮ. ಅದೇನೋ ಅಂತಂದರೆ ಬಾಂಗ್ಲಾದೇಶ ಮೇಲೆ ನಾವು 2011 ವರ್ಲ್ಡ್ ಕಪ್ಪಲ್ಲಿ ಮೊದಲನೇ ಮ್ಯಾಚ್ನ ಆಡಿದ್ವಿ. ಸೊ ಇವಾಗಲೂ ಕೂಡ ಆಫ್ಟರ್ ಫ್ಯೂ ಇಯರ್ಸ್ ಜಾಸ್ತಿ ಇಯರ್ಸ್, ಆಲ್ಮೋಸ್ಟ್ 14-15 ವರ್ಷ ಆದಮೇಲೆ ನಾವು ಆಡ್ತಿದ್ವಿ ಮೊದಲನೇ ಮ್ಯಾಚು, ಅದು ಬಾಂಗ್ಲಾದೇಶ ಮೇಲೆ ಆಡ್ತಿದ್ವಿ. ಸೊ ಅಲ್ಲಿ ನಾವು ಟ್ರೋಫಿನ ಗೆದ್ದಿದ್ವಿ. ಸೊ ಇಲ್ಲೂ ಕೂಡ ಒಂದು ಹೋಪ್ ಇದೆ ನಮಗೆ, ಬಾಂಗ್ಲಾದೇಶ ಮೇಲೆ ಮೊದಲನೇ ಮ್ಯಾಚ್ ಇರೋದ್ರಿಂದ ಸೊ ನಾವು ಅದೇ ಥರ ಒಂದು ರೀಕ್ರಿಯೇಟ್ ಮಾಡ್ಬೋದೇನೋ ಅನ್ನೋ ಒಂದು ಹೋಪ್ ಇದೆ. ಒಟ್ಟಲ್ಲಿ ಒಂಥರ ಕೋ-ಇನ್ಸಿಡೆನ್ಸ್ ಮೇಲೆ ವಿರಾಟ್ ಕೊಹ್ಲಿ ಅವರು ನಂಬಿಕೆನೇ ಇಟ್ಟಿದ್ದಾರೆ. ಬರೀ ಕೋ-ಇನ್ಸಿಡೆನ್ಸ್ ಮೇಲೆ ನಂಬಿಕೆ ಇಟ್ಟರು ಸಾಲದು, ಪರ್ಫಾರ್ಮೆನ್ಸು ಕೂಡ ಅದೇ ಥರ ಬರಬೇಕು. ಸೊ ಪರ್ಫಾರ್ಮೆನ್ಸ್ ಆ ಥರ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಂಡಿಯನ್ಸ್ಗಂತೂ ವಿಪರೀತವಾಗಿದೆ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ಬಂದರೆ ರೀಸೆಂಟಾಗಿ ಒಂದು ಇವೆಂಟ್ ಆಗುತ್ತೆ, ಸಂಜು ಸ್ಯಾಮ್ಸನ್ ಜೊತೆಗೆ MS ಧೋನಿ ಈ ಇವೆಂಟಲ್ಲಿ ಇರ್ತಾರೆ. SG ಬ್ಯಾಟ್ ಮೇಲೆ ಸೈನು ಕೂಡ ಇಬ್ಬರು ಆಗ್ತಾರೆ. ಸೊ ಆ ಇವೆಂಟಲ್ಲಿ ಮಾತಾಡಿದ್ರೆ MS ಧೋನಿ ಅವರ ಬಗ್ಗೆ ಯಾವಾಗೆಲ್ಲ ಸದ್ದು ಬರ್ತಾ ಇರುತ್ತೋ, MS ಧೋನಿ ಅವ್ರದ್ದು ಇದು ಲಾಸ್ಟ್ ಸೀಸನ್ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು ಸದ್ದು ಬರ್ತಾ ಇದ್ದಂಗೆ ನಾನು ಅನ್ಕೊತೀನಿ, ತೋಡ ಅವರು ಇನ್ನೊಂದು ಸ್ವಲ್ಪ ಬೇಕು ಗುರು, ಇನ್ನೊಂದು ಸ್ವಲ್ಪ ಆಡ್ಲಿ ಗುರು ಅಂತ ನಾನು ಅನ್ಕೊತೀನಿ ಅಂತ ಸಂಜು ಸ್ಯಾಮ್ಸನ್ ಹೇಳಿದ್ರೆ. ಅವರು ಪರ್ಸ್ನಲಿ MS ಧೋನಿ ಅವರ ಫ್ಯಾನ್ ಬಾಯ್ ಅಂತೆ. ಸೊ ಅದಕ್ಕೋಸ್ಕರ MS ಧೋನಿ ಇನ್ನೂ ಆಡಲಿ ಅಂತ ಅನ್ಕೊತಾ ಇದ್ದಾರಂತೆ. ಅದು ಹಾರ್ಟಿಂದ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ಇಂಡಿಯಾದ ಮೊದಲನೇ ಮ್ಯಾಚು ರಿಲೇಟೆಡ್ ಟು ಪ್ರೆಸ್ ಕಾನ್ಫರೆನ್ಸ್ ನೆನ್ನೆ ಆಯಿತು. ರೋಹಿತ್ ಶರ್ಮಾ ಇದನ್ನ ವಿಟ್ನೆಸ್ ಮಾಡಿದ್ರು. ಪ್ರೆಸ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ಏನು ಗರೋ 5 ಸ್ಪಿನ್ನರ್ಸ್ನ ಹಾಕೊಂಡಿದ್ದಾರೆ ಟೀಮಲ್ಲಿ, 15 ಮೆಂಬರ್ಸ್ ಕೊಡಲ್ಲ, 5 ಜನ ಸ್ಪಿನ್ನರ್ಸ್ನ ಅಗತ್ಯತೆ ಏನಾದ್ರು ಏನು, ಯಾವ ಟೀಮು ಈ ಥರ ಎಲ್ಲ ಮಾಡ್ತಾಯಿಲ್ಲ, ನೀವೇನು ಸ್ಪೆಷಲಾಗಿ ಈ ಥರ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ವಶನ್ನ ಕೇಳಿದಾಗ, ಗರೋ ಬಾಗಿರು ಇಲ್ಲಿ ಸ್ವಲ್ಪ ಚಾರಕ್ಕಂಗೆ ಕೂತ್ಕೊ ನೀನು, ಏನರ ಮೀಡಿಯಾ ನಿಮ್ಮದು, 5 ಜನ ಅಲ್ಲಾಗೋರು ಇರೋದು ಸ್ಪಿನ್ನರ್ಸು ನಮ್ಮ ಟೀಮಲ್ಲಿ, ಇಬ್ಬರೇ ಇರೋದು ಸ್ಪಿನ್ನರ್ಸು, ಇಬ್ಬರೇ ಜೆನ್ಯೂನ್ ಸ್ಪಿನ್ನರ್ಸ್ ಇರೋದು, 3 ಜನ ಆಲ್ರೌಂಡರ್ಸ್ ಇಟ್ಕೊಂಡಿದ್ದೀವಿ, ಜಡೇಜಾ, ವಾಷಿಂಗ್ಟನ್ ಸುಂದರು, ಜೊತೆಗೆ ಇನ್ನೊಬ್ರು ಯಾರಿಗೂ ಅಕ್ಷರ್ ಪಟೇಲು. ಸೊ ಈ 3 ಜನನು ಬ್ಯಾಟಿಂಗ್ ಡೆಪ್ತ್ ನಮಗೆ ಸಿಕ್ಕಾಪಟ್ಟೆ ಕೊಡ್ತಾರೆ, ಫ್ಲೆಕ್ಸಿಬಲ್ ಆಗಿದ್ದಾರೆ. ಬರ್ರಿ ಅವ್ರೇನು ಬೌಲಿಂಗ್ ಆಗ್ತಾರೆ ಅಂತಾರ, ಅವ್ರು ಆಲ್ರೌಂಡರ್ಸ್ ಹೋಗ್ರು, ನೀವೇನು ಬರೀ ಸ್ಪಿನ್ನರ್ಸ್ ಅಂತ ಹೇಳ್ತಾ ಇದ್ದೀರಾ, ತಲೆಗಿಲ್ಲ ಕೆಟ್ಟಿದೆ ನಿಮಗೆ. ನಾವು ಇಟ್ಕೊಂಡಿರೋದು 5 ಜನ ಸ್ಪಿನ್ ಹಾಕುವಂಥ ಕೆಪಬಿಲಿಟಿ ಇರುವಂಥವ್ರು ಇರಬಹುದು, ಬಟ್ ಇಬ್ಬರೇನೆ ಜೆನ್ಯೂನ್ ಆಗಿ ಸ್ಪಿನ್ನರ್ಸ್ ಇರೋದು, ವರುಣ್ ಚಕ್ರವರ್ತಿ ಜೊತೆಗೆ ಕುಲ್ದೀಪ್ ಯಾದವ್. ಏನೇನು ಬೈಕ್ ಬಂದಿದ್ದಲ್ಲ ಮಾತಾಡ್ತಿರಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ರವಿ ಅಶ್ವಿನ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಮಗ. ಬಾಬರ್ ಆಜಮ್ ಅವರು ಯಾವ ರೀತಿ ಸ್ಲೋ ಆಗಿ ಆಡ್ಕೊಂಡು ಆಲ್ಮೋಸ್ಟ್ 80+ ಬಾಲ್ನ ತಗೊಂಡು 15ನ ಕಂಪ್ಲೀಟ್ ಮಾಡಿದ್ದು. ಏನಪ್ಪ ಹಿಂಗಾಡ್ತಾ ಇದೆಯಾ ಶಿಷ್ಯ ನೀನು, ಈ ಪಾರ್ಟಿ ಸ್ಲೋ ಆಗಿ ಟಾರ್ಗೆಟ್ ಬೇಕಾಗಿರೋದು ಎಷ್ಟು, ಆಡ್ತಿರೋ ರೀತಿ ಏನು. ಅಲ್ಲಿ ಪವರ್ ಪ್ಲೇಲಿ 10 ಓವರ್ಗೆ ಹೊಡೆದ್ರು ಪಾಕಿಸ್ತಾನದವ್ರು ಜಸ್ಟ್ 25 ರನ್ ಹೊಡೆದಿದ್ದಾರೆ. ಆ್ಯಂಡ್ ಇವ್ರು ಇನ್ನೂ ಸ್ಲೋ ಆಗಿ ಆಡ್ತಿದ್ದಾರೆ. ಏನು ಮಾಡೋದಕ್ಕಂತ ಹೊಡಿದ್ಯಾ ಚಿನ್ನ ನೀನು ರಾಜ. ಇಲ್ಲಿ ಬಂದ್ಬಿಟ್ಟು ಸಲ್ಮಾನ್ ಅವ್ರು ಹಂಗೆ ಆಡ್ತಾವ್ರೆ, ಕುಸ್ತಿಲ್ ಅವ್ರು ಹಿಂಗೆ ಆಡ್ತಾವ್ರೆ, ನೀನು ಏನು ಗುರು ಆಡ್ತೀಯ. ಸಲ್ಮಾನ್ ಅವ್ರು ಬಂದ್ಬಿಟ್ಟು ಆ ರೇಂಜಿಗೆ ಪರ್ಫಾರ್ಮ್ ಮಾಡ್ತಾವ್ರಲ್ಲ ನಿನ್ನ ಜೊತೆಗೆ ಸೇರ್ಕೊಂಡು, ನೀನು ಏನು ಮಾಡ್ತಾ ಇದ್ದೀನಿ ನೋಡ್ತು, ಸ್ಟೋರಿ ನೋಡ್ತು ಅಂತಂದರೆ ಇದು ರ್ಯಾಬಿಟ್ಟು ಮತ್ತು ಇದು ಯಾವುದು ಟಾಟಾ ಇಸ್ತು ಸ್ಟೋರಿ ಇದೆಯಲ್ಲ ಆ ಥರ ಕಾಣಿಸ್ತೈತಿ ನಿಮ್ಮದು, ಏನಿದು ಕತೆ ಅಂತ ಕೇಳಿದರೆ. ಆ್ಯಂಡ್ ಇವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಬಂದಿರುವಂಥ 15 ಇದೆ, ಇದು ಇನ್ನೂ ಬೇಗ ಬಂದಿತ್ತು ಅಂತಂದರೆ, ಅಥವಾ ಮುಂದೆ ಬರುವಂಥ 50ಗಳೆಲ್ಲ ಏನಿದ್ದಾವೆ ಆದಷ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸ್ಲೋ ಆಗಿ ಆಡ್ತು ಅಂತಂದರೆ ಆಗೋದಿಲ್ಲ ಮಸೀನು ಅಂತ ಹೇಳಿದರೆ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಮಾಮ್ ಬಾ.